ನೋಡಿ ನಾನು ಭಾಳ ದಿವ್ಸದಿಂದ ಇವ್ರು ಅಡ್ಜಸ್ಟ್ಮೆಂಟ್ ಅದಾರೆ. ಇವರು ಬಿ ಜೆ ಪಿನ ಹಾಳು ಮಾಡ್ಲಕತ್ತಾರ. ಮತ್ತು ವಿಧಾನಸಭೆಯಲ್ಲಿ ಎಷ್ಟು ಇಶ್ಯೂ ಅದ ಇವತ್ತು. ಈ ಸರ್ಕಾರ ಎಲ್ಲ ರಂಗದಲ್ಲಿ ವಿಫಲ ಆಗಿದೆ. ಭ್ರಷ್ಟಾಚಾರ ಅಂತರೂ ತಾರಕಕ್ಕೇರಿದೆ. ಇವತ್ತು KPSC ಹಗರಣ ಇದೆ, ವಾಲ್ಮೀಕಿ ಹಗರಣ ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ದುರುಪಯೋಗ ಇದೆ, ನೀರಾವರಿ ಯೋಜನೆಗೆ ಹಣ ರೊಕ್ಕ ಕೊಟ್ಟಿಲ್ಲ, ನೂರಾರು ಸಮಸ್ಯೆ ಇದ್ದರೂ ಸಹಿತ ಯಾವುದೂ ಪರಿಣಾಮಕಾರಿಯಾಗಿ ಹೋರಾಟ ಮಾಡದೆ ಹೊಂದಾಣಿಕೆಯಿಂದ ಎಲ್ಲ ಇಲ್ಲಿ ತನಕ ಆದಂಥ ಹೋರಾಟ ಎಲ್ಲನೂ ಸಾಂಕೇತಿಕ, ಯಾವುವು ದಂಡಿಗೆ ಮುಟ್ಸೋವಂಥದ್ದಲ್ಲ. ಏನು ಹೇಳಿದ್ರು, ಬೆಂಗಳೂರಿನ ಪಾದಯಾತ್ರೆ ಮೈಸೂರಿಗೆ ಹೋಗ್ತೀನಿ, ಮೈಸೂರು ಮುಟ್ಟೋದ್ರೊಳಗೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತೀನಿ ಅಂದರು, ಕೊಡ್ತಾರಂತ ಹೇಳಿದ್ರು, ಅದೂ ಆಗಲಿಲ್ಲ. ಮತ್ತು ನಾವು ಯಾವಾಗ ಟೀಕಾ ಮಾಡಿದಾಗ ನೀವೆಲ್ಲ ಮಾಧ್ಯಮದವರು ನಮ್ಮ ಹೇಳಿಕೆಯನ್ನು ಕೊಟ್ಟಾಗ ಅವರ ಹಿಂಬಾಲಕರು ಚೇಲಾಗಳು ಯತ್ನಾಳಿಗೆ ನಾಲಿಗೆ ಚಪ್ಪಲ್ ಐತಿ, ಅಮಾಸೆ ಬಂದಾಗ ಒಮ್ಮೆ ನಾಲಿಗೆ ಬಿಡ್ತಾನೆ, ಏನೇನೋ ಕಮೆಂಟ್ ಮಾಡ್ತಿದ್ರು. ಇವತ್ತು ಮಧು ಬಂಗಾರಪ್ಪ ಅಂದ್ರೆ ಕಡು ವಿರೋಧಿ ಶಿವಮೊಗ್ಗ ಜಿಲ್ಲೆಯಲ್ಲಿ. ಯಾರಿಗೆ? ಮಧು ಬಂಗಾರಪ್ಪ, ವಿಜೇಂದ್ರ ನಾವು ತಿಳ್ಕೊಂಡಿದ್ದೀವಿ. ಅವರಿಬ್ಬರು ಅಡ್ಜಸ್ಟ್ಮೆಂಟ್ ಅದಾರ ಅನ್ನೋದು ಮೊನ್ನೆ ಏನು ವೈರಲ್ ಆಗೈತಲ್ಲ, ಅದು ನೋಡಿದ್ರೆ ಇವರೆಲ್ಲ ನೋಡು ಹೊಂದಾಣಿಕೆ ಅದಾರೆ. ಯಾಕಂದ್ರೆ ಇವರು ಸಾಕಷ್ಟು ಇವ್ರು ಭ್ರಷ್ಟಾಚಾರ ಹಗರಣ ಅದಾವೆ. ಈಗ DK ಶಿವಕುಮಾರ್ ವಿರುದ್ಧನೂ ಮಾತಾಡೋದಿಲ್ಲ ವಿಧಾನಸಭೆ. ನೋಡಿರಿ ನಾಳೆ ನಮ್ದೇನು ಚಾಲೂ ಆಗ್ತದಲ್ಲ, ಯಾರು ಅಟ್ಯಾಕ್ ಮಾಡ್ತಾರೆ ನೋಡೋಣ ಅಂತ. ಅಶೋಕ್ ಅವರು ಮಾಡೋದಿಲ್ಲ, ಅವರು ಮಾಡೋದಿಲ್ಲ, ಮತ್ತು BJP ವಿರೋಧ ಪಕ್ಷ ಹೆಂಗೆ ಆಗ್ತತಿ?